ಸೆಕೆಂಡ್ ಡೇ ಟ್ರಿಪ್ ಕ್ಯಾನ್ಸಲ್ ಬಿಕಾಸ್ ನೈಟು ಸ್ವಲ್ಪ ನಮ್ಮ ಹುಡುಗರು ಟೈಟ್ ಆಗಿ ಫೈಟ್ ಆಗಿ ಒಂದು ಟ್ರಿಪ್ ಅಂತ ಬಂದರೆ ಸೀರಿಯಸ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬಾರ್ದು. Pimps in the crib, ma. Drop it like it's home. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲರೂ ಬಾಯ್ಸ್ ಅಲ್ಲಿ ಹೋಗ್ತಿದ್ದಾರೆ, ಗರ್ಲ್ಸ್ ಹಿಂದೆ ಬಂದಿದ್ದಾರೆ. ನಾನು ಇವಾಗ ಬೆಳಗ್ಗೆಯಿಂದ ಸೀರಿಯಸ್ಲಿ ಹೋಗ್ತೀವಿ, ಬಟ್ ಎಲ್ಲ ಕ್ಲೋಸ್ ಆಗಿ ಅಲ್ಲಿ ಯಾವುದೋ ಲೈಟ್ ಆಫ್ ಸಮಥಿಂಗ್ ಅಲ್ಲಿ ಹೋದ್ವಿ, ಅಲ್ಲೂ ಕ್ಲೋಸ್ ಆಗಿದೆ. 3 months ಇಲ್ಲ ಅಂತ ಹೇಳಿದ್ರು. ಅಗೇನ್ ಇಲ್ಲಿ ಗೇಮ್ಸ್ ಅಂತ ಬಂದಿದ್ದೀವಿ, ನೋಡೋಣ ಇಲ್ಲಿ ಹೇಗಿರುತ್ತೆ ಅಂತ. ನಂಗೆ ಅಷ್ಟು ಇಂಟ್ರೆಸ್ಟ್ ಅಂತಲೇ ಅನ್ನಿಸ್ತೀವ. ಲೆಟ್ಸಿ ಹೋಗಿ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ. ಬನ್ನಿ. ನನಗೆ ಸುಮ್ಮನೆ ಮಲ್ಕೊಂಡಿದ್ರಾಗಿತ್ತಲ್ಲ ಹೋಮ್ ಸ್ಟೇಯಲ್ಲಿ, ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು ಆಡ್ಕೊಂಡು ಬಂದಿದ್ರಾಗಿತ್ತು ಅಂತ ಅನಿಸುತ್ತೆ. ಬಟ್ ಅಲ್ಲಿದ್ದರೆ ದೆನ್ ಸುಮ್ಮನೆ ಏನಕ್ಕೆ ಅಲ್ಲಿಗೊಂದು ಇಲ್ಲಿವರೆಗೂ ಬರಬೇಕು, ಎಂಜಾಯ್ ಮಾಡೋಕ್ಕಲ್ವಾ ಅಂತ ನನಗನ್ಸಿದೆ. ಬನ್ನಿ ನೋಡೋಣ. ಫೋಟೋಗ್ರಾಫರ್ ಕೌಶಿಕ್ ಮುಸ್ತಫಾ ಎಲ್ಲ ಅಲ್ಲಿ ಡ್ಯಾನ್ಸು ಡ್ರಿಂಕ್ಸ್ ಅಂತ ಎಲ್ಲ ಆಟಾಡ್ತಿದ್ದಾರೆ. ನಾನು ಅದೇ ರೀಸನ್ಗೆ ಇಲ್ಲಿ ಗೇಮ್ಸ್ ಆಡೋಣ ಅಂತ ಬಂದಿದ್ದೀನಿ. ಬನ್ನಿ ಗೇಮ್ಸ್ ಆಡಿ, ಇಷ್ಟು ದೂರ ಬಂದು ಏನು ಆಡಿಲ್ಲ ಅಂದರೆ ಚೆನ್ನಾಗಿರಲ್ಲಲ್ವಾ, ಅದಕ್ಕೋಸ್ಕರ ಬನ್ನಿ ಆಡೋಣ. ಸೊ ಇವಾಗ ಬೀಚಿಂದ ಬಂದ್ವಿ. ನಮ್ಮ ಅವತಾರ ನೋಡ್ತಿರಲ್ಲ ಹೆಂಗಂತೂ ಆಗೋಗ್ಬಿಟ್ಟಿದ್ದೀನಿ. ಸೊ ಅಂದಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಆಟಾಡಿ ಫುಲ್ಲು ಮಣ್ಣಾಗಿ ಹೋಗ್ಬಿಟ್ಟಿದೆ ಬಾಡಿ ಎಲ್ಲ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್. ಸೊ ಇವಾಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಕೊಂಡು ನಮ್ಮ ಹುಡುಗನ ಜೊತೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮನೆ ಊಟ ಮಾಡಿಕೊಂಡು ಜಸ್ಟ್ ಪಾರ್ಟಿ. ನೆಕ್ಸ್ಟು ಟುಮಾರೋ ಆಲ್ಸೋ ಬೀಚ್ ಅಷ್ಟೇ. ಪಾಂಡಿಚೇರಿ ಬೀಚ್ ಬಿಟ್ಟರೆ ಸದ್ಯಕ್ಕೇನೂ ಇಲ್ಲ, ಹೋಗೋಣ ಬನ್ನಿ. ಸೊ ಇವಾಗ ಸೆಕೆಂಡ್ ಡೇ ಟ್ರಿಪ್ ಕ್ಯಾನ್ಸಲ್ ಬಿಕಾಸ್ ನೈಟು ಸ್ವಲ್ಪ ನಮ್ಮ ಹುಡುಗರು ಟೈಟ್ ಆಗಿ ಫೈಟ್ ಆಗಿ ಇವಾಗ ಕ್ಯಾನ್ಸಲ್ ಮಾಡಿ ಹೋಗ್ತಿದ್ವಿ. ಆ್ಯಕ್ಚುಲಿ ನಿಜ ಬೇಜಾರಾಗ್ತಾ ಇದೆ ಈ ಫೈಟಿಂಗ್ ನೋಡೋಕೆ ಬರಬೇಕಿತ್ತ ಅಂತ ಹೇಳಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಖುಷಿ ಇದೆ, ಎಲ್ಲೋ ಒಂದು ಕಡೆ ಬೇಜಾರಿದೆ ಅಂತಲೇ ಹೇಳ್ಬೋದು. ಈ ಟ್ರಿಪ್ಪು ಸೆಕೆಂಡ್ ಡೇ ಡೈರೆಕ್ಟ್ ಬೆಂಗಳೂರು ಹೋಗ್ತಾರಾ ಅಥವಾ ಬೇರೆ ಕಡೆ ತೋರಿಸ್ತಾರ ನಿಜವಾಗ್ಲೂ ಗೊತ್ತಿಲ್ಲ. ನಾನಂತೂ ಕ್ಲೀನಾಗಿ ರೆಡಿಯಾಗಿ ಯಾರು ಹೆಂಗಾರು ಫೈಟ್ ಮಾಡ್ಕೊಳ್ಳಿ ಅಂತ ನಾನು ನಿಂತ್ಕೊಂಡಿದ್ದೀವಿ. ಇವಾಗ ತಿಂಡಿ ಮಾಡಿ ಬೆಂಗಳೂರಿಗೆ ಹೊಡೋದ ಬೇರೆ ಪ್ಲೇಸ್. ಸೊ ಬನ್ನಿ ಇವಾಗ ನಾವು ಕೆಳಗಡೆ ಹೋಗಿ ಏನು ಮಾಡ್ತಾರೆ ಅಂತ ನೋಡೋಣ. ನಿಜವಾಗ್ಲೂ ಬೇಜಾರಾಗ್ತದೆ. ಹೇಗೆ ಅನ್ನಿಸ್ತು ಇಲ್ಲಿ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜಗಳ ಜಾಸ್ತಿ ಆಡ್ಕೊಂಡ್ರೆ ಬೇಜಾರು. ನೈಟು ಜಗಳ ಮಾಡ್ಕೊಂಡು ಇವನೇ ನೋಡ್ಕೊಬೇಡಿ. ಮನ್ಮತ ನಾಲ್ಕು ಹುಡುಗಿರ ನಾನು ಹೇಳ್ತೀನಿ ಸ್ಲಿಮ್ಮಾಗಮ್ಮ ಅಂತ ನೀವು ಕೇಳಲ್ಲ. ಟ್ರಿಪ್ ಹೇಗೆ ಅನ್ನಿಸ್ತು? ಫುಲ್ ಜಾಲಿ ಸುಮ್ಮನೆ ಇದ್ಬಿಟ್ಟೆ ಸರಿ. ಇವಾಗ ಎಲ್ಲ ನೈಗೆಲ್ಲ ಓಡಾಡ್ಕೊಂಡು ಓವರಾಗಿ ಆಡ್ತಾವನೆ. ಇವನಿಗಂತ ಹೇಳ್ತೀನಿ ಅಂತ ನಾನು ಪೋಸ್ಟ್ ಮಾಡ್ತೀನಿ ನೋಡಿ. ತಿಂಡಿ ಮಾಡಿ ಜಸ್ಟ್ ಹೋಟೆಲ್ ಹತ್ರ ಕುತ್ಕೊಂಡು ಮಾಡ್ತಾ ಇದೀವಿ. ಸೊ ಇವಾಗ ತಿಂಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಡೈರೆಕ್ಟ್
ಬ್ಯಾಂಗ್ಳೂರ್ ಅಂತ ಹೇಳ್ತಿದ್ದಾರೆ. ಯಾವ ಪ್ಲೇಸಸ್ಸು ಇಲ್ಲ, ಯಾವ ಟ್ರಿಪ್ಪು ಇಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಏನೇನೋ ಅಂದ್ಕೊಂಡು ನಾನು ಈ ಟ್ರಿಪ್ಪಿಗೆ ಬಂದಿದ್ದು, ಬಟ್ ಇವರೆಲ್ಲ ಕಿತ್ತಾಡಿಕೊಂಡು ಎಲ್ಲ ಕ್ಯಾನ್ಸಲ್ ಆಯಿತು. ಒಂದು ಟ್ರಿಪ್ ಅಂತ ಬಂದಮೇಲೆ ಸೀರಿಯಸ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಹೋಗಬಾರ್ದು. ನಿಜವಾಗ್ಲೂ 10 ಫ್ರೆಂಡ್ಸ್ ನಾವೆಲ್ಲ ಸಿಗೋದೇ ಕಷ್ಟ. ಎಷ್ಟೊಂದು ಜನ ಮ್ಯಾರೇಜ್ ಆಗಿರೋ ಹುಡುಗಿರು ಬಂದಿದ್ದಾರೆ. ಅವರೆಲ್ಲ ಅವ್ರ ಮನೆಗಳಲ್ಲೆಲ್ಲ ಕಳ್ಸೋದೇ ಕಷ್ಟ ಆಯಿತಾ. ಹಾಗಂತ ಕಳ್ಸಿದ ಮೇಲೆ ಇಷ್ಟೊಂದು ಥರ ಎಲ್ಲ ಓವರಾಗೆಲ್ಲ ಆಡಬಾರ್ದು. ಸೀರಿಯಸ್ಲಿ ಅದನ್ನು ತುಂಬ ಬೇಜಾರಾಗಿದೆ. ನೋಡಿ ಇವರೆಲ್ಲ ನಮಗೆ ಮತ್ತೆ ಸಿಗಲ್ಲ. ಇದೇ ಲಾಸ್ಟು. ಪಾವನ ಬಾಯ್, ಚೆನ್ನಾಗಿರೋ ಲೈಫಲ್ಲಿ ಮತ್ತೆ ನಾವು ಯಾವಾಗ ಸಿಗ್ತೀವಿ ಗೊತ್ತಿಲ್ಲ. ಸಿಗ್ತೀವಿ ನೋಡಿ ಸಿಗ್ತಾರಂತ ಇದ್ರು. ಇದು ಟ್ರಿಪ್ ಲಾಸ್ಟ್ ಅಂದ್ಕೊಂಡು ಬಂದಿದ್ದು. ಎಲ್ಲ ಅಲ್ಲಿ ಕೆಲವ್ರು ಇದ್ದಾರೆ, ಆ ಹುಡುಗರಿಂದ ಆಗಿದ್ದು. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಗರ್ಲ್ಸ್ ಮಾತ್ರ ಹೋಗೋಣ, ಬಾಯ್ಸ್ನ ಬುಟ್ಟಾಕ್ಬಿಡೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ನಾವು ಹೋಗ್ತೀವಿ. ಅಯ್ಯೋ ಕೆಂಪಸ್ ಬಸ್ ಕರ್ಕೊಂಡೇ ಹೋಗ್ತೀವಿ. ಇದು ವ್ಯಾನು ನವರಂಗ ತಿರುಮಲೈ ಟೆಂಪಲ್ಗೆ ಹೋಗ್ತಾ ಇರೋದು ಇವಾಗ. ಸೊ ಅಟ್ಲೀಸ್ಟ್ ನಾವು ಇವತ್ತು ಏನೂ ಆಗಿಲ್ಲ, ಎಲ್ಲ ಎತ್ಕೊಂಡಿದೆ. ಹಾಗಾಗಿ ಟೆಂಪಲ್ಗಾದ್ರೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟೆಂಪಲ್ ಫುಲ್ಲು ರಶ್ ಆಗಿದೆ, ತುಂಬ ಜನ ಇದ್ದಾರೆ. 2 ಗಂಟೆ ಕ್ಲೋಸು. ನಾವು ಇವಾಗ ಬಂದಿದ್ದೀವಿ. ಅಲ್ಲಿಂದ 1 ಕಿಲೋಮೀಟರ್ಗೆ 150 ರುಪೀಸ್ ಕೊಡ್ಕೊಂಡು ಬಂದು ನೋಡಿದ್ರೆ ಟೆಂಪಲ್ಲು ಕ್ಲೋಸ್ ಆಗಿದೆ. ತುಂಬ ಜನ ರಶ್ ಆಗಿದ್ದಾರೆ. ಇವಾಗ ನಾವು ದರ್ಶನ ಮಾಡೋಕೆ ಹೋಗ್ತೀವಿ ಅಂತ ಹೇಳಿದ್ರು ಸಂಜೆ ಆಗೋಗ್ಬಿಡತ್ತೆ. ಏನೋ ನಾವು ಟ್ರಿಪ್ಪಿಗೆ ಬಂದಿರೋ ಟೈಮೇ ಸರಿ ಇಲ್ಲ ಅನಿಸುತ್ತೆ ಸೀರಿಯಸ್ಲಿ. ಸೊ ಎಲ್ಲರೂ ಬಂದು ನಿಂತ್ಕೊಂಡಿದ್ದೀವಿ. ಈ ಕಡೆ ಹೋಗೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅಲ್ಲಿ ಜಗಳ ಮಾಡ್ತಿದ್ದಾರೆ ಅಲ್ಲಿ ರಶ್ಶಿಗೆ. ಆ್ಯಕ್ಚುಲಿ ಸೆಕೆಂಡ್ ಡೇ ಟೋಟಲಿ ವೇಸ್ಟ್ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಹೋಗೋಣ. ಇಲ್ಲಿ ನೋಡಿ ವೇಸ್ಟ್ ಮಾಡಿರೋ ಥರ ನಿಂತ್ಕೊಂಡು ವೇಸ್ಟ್ ಮಾಡೋಕ್ಕಾಗ್ತದೆ. ಸೊ ಏನು ಮಾಡೋಕ್ಕಾಗಲ್ಲ. ನಿಮ್ಮನ್ನ ತೋರಿಸ್ಕೊಳೋದ್ರೆ ನಿನ್ನೆ ತೋರಿಸ್ತೀವಿ ಜಾಸ್ತಿ. ಅದೊಂದು ಕನ್ಫರ್ಮ್. ಓ ಮೈ ಗಾಡ್. ಓಕೆ ಓಕೆ. ಸೊ ಓಕೆ ಬನ್ನಿ. ಇದು ಟೆಂಪಲ್ಗಂತೂ ಸೀರಿಯಸ್ಲಿ ಹೋಗೋಕ್ಕಾಗಲ್ಲ. ಬ್ಯಾಕ್ ಟು ಟೀತ್ ಅಷ್ಟೇ. ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಇವದಾದೊಂದು ಕಣ್ಣುಗಳೇ ನನ್ನ ಬಾಳ ಹೆಮ್ಮೆಗಳೇ ಜೀವಮಾನ ಸಾಲಗಾರ ನನ್ನ ಮಗಳೇ ಗಲ್ 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 ಅಂತೇಳೆ